ಇವಾಗ ಮೊದಲಿನ ಹಲ್ಲಿಗೂ ಈಗಿನ ಹಲ್ಲಿಗೂ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಲ್ವಾ? ಮೊದಲಿನ ಹಲ್ಲು ತುಂಬ ತೊಂದರೆ ಕೊಡ್ತಾಯಿತ್ತು. ತುಂಬ ಇದೆ. ಇನ್ನು ಎಷ್ಟು ಫುಲ್ ಮುಂದೆ ಬಂದಿತ್ತು. ಫೋಟೋ ತೆಗೆಸ್ಕೊಳ್ಳೋಕ್ಕೆ ಒಬ್ಬರು ಎಲ್ಲಾದ್ರೂ ಹೊರಗಡೆ ಹೋಗ್ತಾರೆ ಬರೀ ಫುಲ್ಲು ಮಾಸ್ಕ್ ಹಾಕ್ಕೊಳ್ತಾ ಇದ್ದೆ. ಆಮೇಲೆ ಮೊದಲೇ ನಾನು ಈ ಥರ ಆಗಿದ್ದೀನಿ. ಅದ್ರ ಜೊತೆ ಈ ಹಲ್ಲು ಹಿಂಗಿದೆಲ್ಲಪ್ಪ ಏನು ಮಾಡೋದು ಅಂತ ಎಷ್ಟು ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನನಗೆ ತುಂಬ ಇದು ಕಷ್ಟ ಆಗಿತ್ತು. ಆಮೇಲೆ ಬೇರೆ ಕಡೆ ಎಲ್ಲ ಹೋಗಿದ್ದೆ ಡಾಕ್ಟ್ರ್ ಹತ್ರ. ಅವರೆಲ್ಲ ಅಷ್ಟು ಭರವಸೆ ಕೊಡಲಿಲ್ಲ, ಎದುರಿಸ್ಬಿಟ್ರು. ನಾನು ಎಲ್ಲ ಅಫ್ಕೋರ್ಸ್ ಪ್ರಿಪೇರ್ ಆಗಿದೆ, ಎಲ್ಲ ಅಲ್ಲಿ ಕಿತ್ಕೊಳ್ತಿ ಇಳಿಸೋಕ್ಕೂ ರೆಡಿ ಇದ್ದೆ. ಆಮೇಲೆ ಬೇರೆ ಇದನ್ನು ಮಾಡೋಕ್ಕೂ ರೆಡಿ ಇದ್ದೆ. ಆಮೇಲೆ ಏನು ಹಿಂಗಪ್ಪ ಪ್ಲಸ್ ಈಗಿನ ಡೆಂಟಲ್ ಟ್ರೀಟ್ಮೆಂಟ್ ಅಂದರೆ ಕಾಸ್ಟು ಜಾಸ್ತಿ ಇರುತ್ತೆ. ಆಮೇಲೆ ಕರೆಕ್ಟಾಗಿ ಮಾಡ್ತಾರೋ ಇಲ್ವೋ ಅಂತ ಒಂದು ಭಯ ಆಗಿತ್ತು. ಆಮೇಲೆ ನಾನು ನಂಬೋದು ದೇವರು ತುಂಬ ಇದು. ಆಮೇಲೆ ದೇವರೇ ನನಗೆ ದಾರಿ ತೋರಿಸಿದ್ದು. ನನಗೆ ಕನಸಿನಲ್ಲೂ ಅನಿಸಿರಲಿಲ್ಲ. ಇನ್ನೂ ಅವಾಗ ಫೇಸ್ಬುಕ್ ನೋಡ್ತಾ ಇದ್ದೆ. ಅವಾಗ ಇದು ಹುಡುಕಿರಲಿಲ್ಲ ಎಲ್ಲೂ ಡೆಂಟಲ್ ಟ್ರೀಟ್ಮೆಂಟು ಎಲ್ಲಿ ಸಿಗುತ್ತೆ ಏನು ಅಂತ. ಅಲ್ಲಿ ಒಂದು ಕ್ಲಿನಿಕ್ ಹೋಗಿದ್ದೆ, ಹೆಸರು ಹೇಳಲ್ಲ ಮತ್ತೆ ಯಾಕೆ. ಅಲ್ಲಿ ಹೋಗಿದ್ದೆ. ಅವ್ರು ಹೇಳಿದರು ಎಲ್ಲ ಹಲ್ಕಿಚ್ಚಿ ನಿಮ್ಮದು ಏನು ಮೂಳೆದು ಪ್ರಾಬ್ಲಮ್ ಇದೆ, ಅದನ್ನು ಸರಿ ಮಾಡಬೇಕು. ಆಮೇಲೆ ಮತ್ತು ವಿಟಮಿನ್ ಡಿ ತುಂಬ ಕಡಿಮೆ ಆಗಿದೆ, ಅದಕ್ಕೆ ಫಿಕ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ಅದಕ್ಕೂ ಟೈಮ್ ಬೇಕು. ಆಮೇಲೆ ಎಲ್ಲ ತೆಗೆಸಿದ್ಮೇಲೆ 3 ತಿಂಗಳು ಆದಮೇಲೆ ತೆಗೆಸ್ತೀವಿ, ಇದು ಹಾಕ್ತೀವಿ ಅಂತ ಹೇಳಿದ್ರು. ಅದು 3 ತಿಂಗಳ ತನಕ ಹಾಗೆ ಹಲ್ಲು ಇಟ್ಕೊಂಡು ಹೆಂಗಿಡೋದು ಅಂತ ಯೋಚನೆ ಆಗಿತ್ತು. ಅದಕ್ಕೆ ತುಂಬ ಯೋಚನೆ ಮಾಡಿದೆ. ಅದು ಅಲ್ಲದೆ ಕಾಸ್ಟ್ ಜಾಸ್ತಿ ಇತ್ತು. ಆಮೇಲೆ ಮತ್ತು ನಮ್ಮ ಸಿಸ್ಟರ್ಸು ಎಲ್ಲ ಕಡೆ ಹುಡುಕರು, ಎಲ್ಲರೂ ಗೊತ್ತಿರೋರು ಇದು ಮಾಡಿದ್ರು. ಏನೂ ಇದು ಆಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಒಂದು ಸರಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದೆ ಅಂದರೆ ಸರ್ಚು ಮಾಡ್ತಿರ್ಲಿಲ್ಲ, ಏನೋ ಸಡನ್ನಾಗಿ ಆ್ಯಡ್ ಥರ ಬಂತು. ಇದೇನು ಇದನ್ನು ನೋಡೋಣ ಅಂತ. ಆಮೇಲೆ ವಯಸ್ಸಾದವ್ರದ್ದೆಲ್ಲ ಮಾಡ್ತಾಯಿದ್ದಿದ್ದು, ಇಂಟರ್ವ್ಯೂ ಮಾಡಿದ್ದು ಅದೆಲ್ಲ ತೋರಿಸಿದ್ರು. ನೋಡ್ತಾಯಿದ್ದೆ. ವಯಸ್ಸಾದವ್ರದ್ದೇ ಆದ್ಮೇಲೆ ನಮಗೂ ಆಗ್ಬೋದು ಅಂತ ಒಂದು ಭರವಸೆ ಬಂತು ನಿಮಗೆ. ಡಾಕ್ಟ್ರು ನೋಡಿದೆ. ಆಮೇಲೆ ಎಲ್ಲ ಅವತ್ತು ಪ್ರೊಫೈಲು ಅದೆಲ್ಲ ನೋಡಿದೆ. ಆಮೇಲೆ ಮತ್ತೆ ಒಂದ್ಸರಿ ಏನು ಎಲ್ಲಿದೆ ಅಂತ ಇದು ಡಿಸ್ಟೆನ್ಸ್ ಅದು ಬೇರೆ ಇತ್ತಲ್ಲ, ಅದಕ್ಕೆ ನೋಡಿದ್ರೆ ಇಲ್ಲೇ ನಮ್ಮ ಮನೆ ಹತ್ರನೇ ವಿಜಯನಗರ ನಾಗರಬಾವಿ ಮೇನ್ ರೋಡು ಇಲ್ಲೇ ಮುಂದಿನ ರೋಡೇ ಅಂತ. ಅವಾಗ ಗೊತ್ತಾಗಲೇ ಇಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸರಿ ಚೆಕ್ ಮಾಡಿದೆ. ಒಂಥರ ಹೋಗ್ಲೋ ಬೇಡ ಅಂತ ಒಂದು 2 ಮೈಂಡ್ ಇತ್ತು. ಆಮೇಲೆ ಮತ್ತೆ ಏನು ಒಂದು ಸರಿ ಆಮೇಲೆ ನಮ್ಮ ಅಕ್ಕ ಹೇಳಿದೆ, ನೋಡ್ಬಿಡೋಣ ಏನಂತ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನಾಗುತ್ತೆ ಅಂತ ಹೋದ್ವಿ. ಡಾಕ್ಟ್ರು ಭರವಸೆ ಕೊಟ್ಟರು ನಮ್ಮಂತರ್ಗಿದ್ದು. ತುಂಬ ಇದು ಖುಷಿ ಆಗ್ತಾಯಿದೆ. ಖುಷಿ ಆಗ್ತಾ ಇದೆ ನಿಮಗೆ? ಐ ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ಮೈ ಆಮೇಲೆ ಡಾಕ್ಟ್ರು ತುಂಬ ಥ್ಯಾಂಕ್ಸ್. ಎಷ್ಟು ನಿಜವಾಗ್ಲೂ, ಯಾಕಂದರೆ ಎಲ್ಲರೂ ಆಗಲ್ಲ ಅಂತ ಭಯ ಪಡ್ತಾರೆ. ನಮ್ಮದೊಂದು ಒಂಥರ ಕೇಸ್ ಇದು ಎಲ್ಲ ಥರದ್ರಲ್ಲೂ. ಸರಿ ಇವ್ರು ನಂಗೆ ಭರವಸೆ ಕೊಟ್ಟು ಇದು ಮಾಡಿ ಏನೂ ಆಗಲ್ಲ ಅಂತ, ಅಂದರೆ ಏನು ಪೇನ್ ಆಗುತ್ತೆ ಅಂತ ಹೇಳಿದ್ರೆ ಅದೊಂಥರ ಮೈಂಡಲ್ಲಿ ಭಯ ಆಗ್ತಿತ್ತು. ಇಲ್ಲ ಏನೂ ಆಗಲ್ಲ, ಕರೆಕ್ಟಾಗಿರ್ತೀರ ನೀವು ಇದು ಅಂತ ಒಂದು ವಿಶ್ವಾಸ ತುಂಬಿಸೋದಲ್ಲ, ಅದು ತುಂಬ ನಿಜವಾಗ್ಲೂ ಅದು ಎಷ್ಟು ಹ್ಯಾಂಗ್ ಹೇಳಿದ್ರು ಗೊತ್ತಿಲ್ಲ. ಯಾರಾದರೂ ಇದು ಮಾಡಿದ್ರೆ ನಾನು ಕ್ಲಿನಿಕ್ಗೆ ಹೇಳ್ತೀನಿ. ನೀವು ಇನ್ನೊಬ್ರಿಗೂ ಹೇಳ್ತೀರಾ ನಮ್ಮ ಹಾಸ್ಪಿಟಲ್ ಮಾಡಿಸ್ಕೊಳಕ್ಕೆ ನೀವು ಅಡ್ವೈಸ್ ಮಾಡ್ತೀರಾ? ಹೌದು. ನಮ್ಮ ಅಕ್ಕ ನೆಕ್ಸ್ಟು ಇನ್ನೂ 1-2 ತಿಂಗಳಾದ್ಮೇಲೆ ಅವ್ರಿಗೂ ಒಂದು ಸ್ವಲ್ಪ ಇದು ಅವರು ಇದು ಮಾಡ್ತಾರೆ. ನಮ್ಮಮ್ಮ ಇಲ್ಲ, ನಮ್ಮಮ್ಮ ಇದ್ದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ಆದರೆ ನಮ್ಮ ಸಿಸ್ಟರ್ ಒಳಗಡೆ ಇಟ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಯಾಕಂದರೆ ಅವರು ಅವಾಗಿಂದ ತುಂಬ ವರ್ಷದಿಂದ ಪ್ರಾಬ್ಲಮ್ ಇತ್ತು. ಅವಾಗಲೂ ಅವರು ತುಂಬ ಯೋಚನೆ ಮಾಡ್ತಾಯಿದ್ರು. ಇದು ಯಾಕೆ ನೀವು ಹ್ಯಾಪಿ ಆಗಿದ್ದೀರಂದ್ರೆ ಇದಕ್ಕಿಂತ ಸಂತೋಷ ನಮ್ಗೆ